ಏನು ಮಾಡಿದಂತ ಭಾಗವಹಿಸಿದಂತ ನೇರವಾಗಿ ಪರೋಕ್ಷವಾಗಿ ಎಲ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಈಗೇನು 490 ಕೋಟಿ ಅನುದಾನ ಕೊಟ್ಟಿರ್ತಕ್ಕಂಥದಕ್ಕೆ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ, ವಂದಿಸ್ತೇನೆ. ಆ ಒಂದು ಅನುದಾನ ಬಹುಶಃ ನಮಗೆ ಬಹಳ ಅತಿ ಅವಶ್ಯಕವಾಗಿ ಬೇಕಾಗಿತ್ತು. ಇವತ್ತು 224 ಕ್ಷೇತ್ರದಲ್ಲೂ ಯಾರಿಗೂ ಕೊಟ್ಟಿಲ್ಲ, 223 ಯಾವತ್ತೂ ಹೋಗಿಲ್ಲ. ಬಹುಶಃ ನೀವು ಬಜೆಟ್ ಪುಸ್ತಕ ತೆಗೆದು ನೋಡಿ, ಈ ಒಂದು ಅನುದಾನ ಇಲ್ಲಿ ಬಂದಿದೆ. ಏನ್ ಶೈಲೇಂದ್ರ ಅಲ್ಲ, ಅದು ಅಲ್ಲ, ಏನು ನಮ್ಗೆ ನೀರು ಬೇಕು. ಆ ನೀರ್ಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಹೋರಾಟದ ಮುಖಾಂತರ ಮತ್ತೆ ಇವತ್ತೇನು ನಮ್ಮ ಮನವಿಗಳ ಮುಖಾಂತರ ಯಾವ ತರ ಹೋಗಿ ಬಹುಶಃ ಈ ಒಂದು ಕೆಲಸ ಆಗ್ಬೇಕಾಗಿತ್ತು. ಇವತ್ತೇನು ಅದನ್ನ ಮನೆ ಮುಖ್ಯಮಂತ್ರಿಗಳು ಅದನ್ನ ಅವರು ಪರ್ಸನಲ್ ಆಗಿ ತಗೊಂಡಿದ್ರಿಂದ ಇದಾಗಿತ್ತು. ಯಾಕಂದ್ರೆ ಅದು ಇವರು ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪ್ರತಿ ಸಾರಿ ಬೇರೆ ಎಲ್ಲಾ ಇಲಾಖೆಗಳಿಗೂ ಇಲ್ಲ ಅಂತಂದಾಗ ಈ ಪ್ರಶ್ನೆಯನ್ನು ಬಿಟ್ಟಾಗ ಅವ್ರು ಇಲ್ಲ ಅನ್ನೋ ಮಾತನ್ನು ಬಹಳ ಸಾರಿ ರಿಜೆಕ್ಟ್ ಮಾಡಿದ್ದಾರೆ. 3-4 ಸಾರಿ ಮತ್ತೆ ಅದನ್ನ ತರಿಸ್ಕೊಂಡು ಬಂದಾಗ ಸಬ್ಜೆಕ್ಟ್ ಬಂದಾಗ ಇದನ್ನ ಅವರು ಬಹಳ ಒಂದು ಕಾರವಾಗಿ ಇದು ಮಾಡ್ಲೇಬೇಕಾ ಅನ್ನೋ ಮಟ್ಟದಲ್ಲಿ ಅವ್ರು ಹೇಳಿದಾಗ ಮಾತ್ರ ಇದು ಬೇರೆ ಇನ್ನು ಅಡ್ಜಸ್ಟ್ ಮಾಡಿ ಇದನ್ನ ಮಾಡಿ ಅನ್ನೋ ಮಟ್ಟದಲ್ಲಿ ಅವರು ಆ ಒಂದು ನಿಷ್ಠುರವಾಗಿ ಮಾತಾಡೋದ್ರಿಂದ ಈ ಒಂದು ಕೆಲಸ ಆಗಿದೆ ಅಂತ ಹೇಳಿ ನನಗೆ ಬಹಳ ಅಲ್ಲಿ ಹತ್ತಿರದ ಅವರು ನನಗೆ ತಿಳಿಸ್ತಕ್ಕಂಥದ್ದು. ಹಾಗಾಗಿ ಇವತ್ತೇನು ಬಂದಿದೆ ಅದು ನಿಜವಾಗ್ಲೂ ಒಂದು ಹೆಮ್ಮೆ ಮತ್ತೆ ಖುಷಿ ಕೊಡ್ತಕ್ಕಂಥ ಕೆಲಸ. ಏನು ಈ ಒಂದು ನಿಮ್ಮ ಒಂದು ಮನಸ್ಸಲ್ಲಿ ಏನಿದೆ ಅದಕ್ಕೂ ಒಂದು ವಿಚಾರಕ್ಕೆ ಬರ್ತದೆ. ಮೊದಲನೇದಾಗಿ ಈ ಒಂದು 2-3 ವಿಷಯ ನಾನು ಮುಂದೆ ಇಟ್ಬಿಡ್ತೇನೆ. ಮೊನ್ನೆನೂ ಸಹ ನಾನು ಬಹಳಷ್ಟು ಹೊತ್ತು ಇಲ್ಲಿ ನಿಂತ್ಕೊಂಡು ಮಾತಾಡಿದಾಗ ನಾನು ಎಲ್ಲ ಸವಿವರವಾಗಿ ಹೇಳಿದ್ದೇನೆ. ಮೊದಲನೇದು ಏನ್ ಕೊಡ್ತೀವಿ ಅಂತ ಮಾಡಿದ್ರೆ ಕುಡಿಯೋ ನೀರು ಇನ್ನೆಷ್ಟು ತಿಂಗಳಲ್ಲಿ ಬರುತ್ತೆ, ಇನ್ನೊಂದು 6ರಿಂದ 8 ತಿಂಗಳಲ್ಲಿ ಏನು ಚಿಕ್ಕಬಳ್ಳಾಪುರದಲ್ಲಿ ಏನು ಡೆಲಿವರಿ ಚೇಂಬರ್ ಆಗಿ 190 ಹಳ್ಳಿಗಳಿಗೆ ಜಲ್ ಜೀವನ್ ಮಿಷನ್ ನೀರನ್ನ ಕೊಡ್ತಕ್ಕಂಥದ್ದು ಆಗ್ಬೇಕು. ಅದು 4 ವರ್ಷಗಳಿಂದ ಇನ್ನೂ ಪೆಂಡಿಂಗ್ ಆಗಿದೆ. ಏನು ಫಾರೆಸ್ಟ್ ಇಲಾಖೆ ಸಮಸ್ಯೆಯಿಂದ ಅದು ಅನುಮತಿ ಕೊಟ್ಟಿಲ್ಲ. ಈಗ ಆಲ್ಮೋಸ್ಟ್ 75% ಕೆಲಸ ಆಗೈತೆ, ಅದಾಗಿತ್ತು. ಅದನ್ನ ಒಂದು ಫಸ್ಟ್ 27 ಅಲ್ಲ 21ಕ್ಕೆ ಮೀಟಿಂಗ್ ಆಗಿ ಮತ್ತೆ 26ಕ್ಕೆ ಹೋಗೈತಂತೆ. ನಾನು PCCF ಹತ್ರ ಮಾತಾಡಿದೆ. ಅದನ್ನೇ ನಾನು ಮಾತಾಡ್ತೀನಿ. ಅವತ್ತು ಅವರು 21ಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಡೇಟ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಈ ಏಪ್ರಿಲ್ 26ಕ್ಕೆ ಮತ್ತೆ ಡೇಟ್ ಆಯ್ತು. 26 ಅದು ಯಾವತ್ತು ಬೆಳೆಸೋ ಗೊತ್ತಿಲ್ಲ. ಒಂದು ಆ ಡೇಟ್ಗೆ ಅವಕಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಫಾಲೋ ಅಪ್ ಮಾಡಿ. ನಾನು ಅದ್ರ ಬಗ್ಗೆ ನಾನು ನೇರ ಅವತ್ತು ಹೇಳಿದ್ದೇನೆ. ಯಾಕೆಂದ್ರೆ ಅದು ನಮಗೆಲ್ಲಿ ಎಲ್ಲೆಲ್ಲಿ ಅರಣ್ಯ ಬರುತ್ತೆ. ಈಗ ಡೀಮ್ಡ್ ಫಾರೆಸ್ಟ್ ಅಂತ ಅನ್ಕೊಂಡವ್ರು ಯಾವುದು ಚಿಕ್ಕಬಳ್ಳಾಪುರದ್ದು, ಅದನ್ನು ಆಕ್ಚುಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಡೀಮ್ಡ್ ಫಾರೆಸ್ಟ್ ಆಗಿ ಇನ್ನೂ ನಾವು ಹ್ಯಾಂಡ್ ಓವರ್ ಮಾಡಿಲ್ಲ. ಬಟ್ ಆದ್ರೆ ಅವರು ಅಲ್ಲಿ ಬಂದು ಕುತ್ಕೊಂಡವ್ರೆ ಅದ್ರ ಬಗ್ಗೆ. ಇನ್ನು ಎರಡನೇದು ಅವ್ರು BRTಗೆ ಆಕ್ಚುಲಿ ಕೆಲವು ಮಿಸ್ಟೇಕ್ಸ್ ಮಾಡಿದ ಅಧಿಕಾರಿಗಳು. ಒಂದೇ ಪ್ರಾಜೆಕ್ಟ್ ಅಂತ ಹೇಳಿ ತಗೊಂಡಿದ್ದೆ ದೊಡ್ಡ ಮಿಸ್ಟೇಕ್. ಆ ಕಡೆ BRT ಬಿಳಿಗಿರಿ ರಂಗನ ಬೆಟ್ಟ ಬಂದು ಟೈಗರ್ ರಿಸರ್ವ್, ಇದು ವನ್ಯಧಾಮ. ಈ ವನ್ಯಧಾಮಕ್ಕೂ BRTಗೂ ಬಹಳ ವ್ಯತ್ಯಾಸ ಇದೆ. ಅಲ್ಲಿಗಿನ ರೂಲ್ಸ್ಗೂ ಇಲ್ಲಿಗೂ ಇದನ್ನ ಸಪ್ರೇಟ್ ಮಾಡಿದ್ರೆ ಬಹುಶಃ ಇಷ್ಟೊಂದು ನೀರು ಬರ್ತಿತ್ತು. ಅವತ್ತು ಹಿಂದೆ ಒಂದೇ ಪ್ರಾಜೆಕ್ಟ್ ಅನ್ನು ಸಬ್ಮಿಟ್ ಮಾಡಿದ್ರೆ ದೊಡ್ಡ ತಪ್ಪಾಗಿದ್ದು. ಸೊ ಇವತ್ತು ಏನು ನಾವು ಈ ಕುಡಿಯೋ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದೀವಿ, ಅದು ಒಂದು ಕಾರಣ. ಈಗ ನಾನು ಒಂದು 8 ತಿಂಗಳಿಂದ ಫೈಲ್ ಟು ಫೈಲ್ ಟೇಬಲ್ ಟು ಟೇಬಲ್ ನಾನು ಫಾಲೋ ಅಪ್ ಮಾಡ್ತಾ ಇರೋದ್ರಿಂದ ಈ ಹಂತದಲ್ಲಿ ಇವಾಗ ಕೇಂದ್ರ ಸರ್ಕಾರದಲ್ಲಿ ಐತೆ. ಈಗ ಲಾಸ್ಟ್ ಏನು ಈ ತಿಂಗಳು 27 ಕೇಳಿದ್ರು, 21ಕ್ಕೆ ಅವರು ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಈ ಏಪ್ರಿಲ್ ತಿಂಗಳಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಕ್ಲಿಯರ್ ಆದ್ರೆ ಅಲ್ಲಿಂದ ನನಗೆ 4ರಿಂದ 5 ತಿಂಗಳು ನಾನು ಏನು ಇವಾಗ ಸುಪ್ರದಾ ಕನ್ಸ್ಟ್ರಕ್ಷನ್ ಅಂತ ಏನು ಟೆಂಡರ್ ತಗೊಂಡಿದ್ದಾರೆ ಅವ್ರ ಹತ್ರ ಒಂದು ಬಾರ್ ಚಾರ್ಟ್ ಹಾಕ್ಸಿದ್ದೀನಿ. ನೀವು ಎಷ್ಟು ದಿನದಲ್ಲಿ ಏನೇನು ಕೆಲಸ ಮಾಡ್ತೀರಾ ನನಗೆ ವಿವರಣೆ ಕೊಡಿ ಅಂತ. ಆ ಕೆಲಸನ ಅವರು ಮಾಡಲೇಬೇಕು ಅಂತ ಹೇಳಿ ನಾನು ತಾಕೀತು ಮಾಡಿದ್ದೀನಿ. ಆದಷ್ಟು ಬೇಗ ಈಗ ಮೋಟರ್ ಅಳವಡಿಸೋದಿರ್ಬೋದು, ಮತ್ತೊಂದು ಎಲ್ಲಾನು ಮೊದಲೇ ನಾನು ರೆಡಿ ಇರಬೇಕು. ಈ ಒಂದು ಅನುಮೋದನೆ ಸಿಕ್ಕಿದ ತಕ್ಷಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ 290 ಹಳ್ಳಿಗೂ ನೀರು ಕೊಡ್ಬೇಕಂತ ಹೇಳಿ ಈ ಒಂದು ಪ್ರಯತ್ನದಲ್ಲಿ ನಾನು ಬಹಳಷ್ಟು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೇನೆ. ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇವತ್ತು ಏನು ಅದಕ್ಕೆ ಅಜ್ಜಿಪುರದಿಂದ ಒಂದೇನು ಫಾರೆಸ್ಟ್ ಏರಿಯಾ ಇದೆಯಲ್ಲ, ಅದು ಈ ಒಣಕೆರೆದಿಂದ ಈ ಬಿದರಳ್ಳಿ ಮುಂದೆ ಹೋಗ್ಬೇಕು. ಮತ್ತೆ ಇವೆಲ್ಲ ಬಹಳಷ್ಟು ಈ ಫಾರೆಸ್ಟ್ ಅಲ್ಲೇ ಬರಬೇಕು. ನಾನು ಅದು ಒಂದು ಪ್ರಶ್ನೆ ಮಾಡಿದ್ದೀನಿ ಸರ್. ಈಗ ಏನಾದ್ರು ಈಗ ನಮಗೆ ಒಂದು ಅನುಮೋದನೆ ಸಿಗ್ತಾ ಇದೆ,
ಅದ್ರ ಜೊತೆನೆ ಈ ಪೈಪ್ ಲೈನ್ ಹಾಕ್ಬಿಡ್ಬೋದ ಅಂತ. ಇಲ್ಲ ಇಲ್ಲ ಹಂಗೆಲ್ಲ ಆಗಲ್ಲ, ಅದೇ ಸಪ್ರೇಟ್ ಮಾಡ್ಬೇಕಂತ ಹೆಂಗೂ ಆಗಿತ್ತಾ ಇದೆಯೋ ಅದ್ರ ಜೊತೆ